ಇನ್ನು ಆಗುತ್ತೆ, ಅದು ಇನ್ನು ಬಿಟ್ಟರೆ ನಾವು ಆಗುತ್ತೆ. ಅದು ಗ್ರೀನ್ ಕಲರ್ ಸೊಲ್ಯೂಷನ್ ಏನದು? ಕಬ್ಬಿಣದ ಸಲ್ಫೇಟ್. ನೀಲಿ ಬಣ್ಣದಲ್ಲಿರೋದೆಲ್ಲ ತಾಮ್ರ. ಸೊ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ತಾಮ್ರ ಏನಿರುತ್ತಲ್ಲ ಅದೆಲ್ಲ ತಾಮ್ರ ಪೂರ್ತಿ ಮೊಳೆ ಮೇಲೆ ಸ್ಟಾಕ್ ಆದ್ಮೇಲೆ ಸೊ ಪೂರ್ತಿ ಸೊಲ್ಯೂಷನ್ ಯಾವ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ? ಗ್ರೀನ್ ಕಲರ್ ಸ್ಟಾರ್ಟ್ ಆಗಿದೆ ಅಲ್ವಾ? ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ಡೆಪಾಸಿಷನ್ ಸ್ಟಾರ್ಟ್ ಆಗಿದೆ ನೋಡಿ. ಕಬ್ಬಿಣದ ಮೊಳೆಯ ಮೇಲೆ ತಾಮ್ರ ನೋಡಿ. ತಾಮ್ರದ ಬಣ್ಣ ಎಲ್ಲ ಗೊತ್ತಲ್ಲ, ಶೈನಿಂಗ್ ಇರುತ್ತಲ್ವಾ? ಸೊ ಶೈನಿಂಗ್ ಕಲರ್ ನೋಡಿ, ತಾಮ್ರದ ಕಲರ್ ಹೆಂಗಿದೆ. ಸೊ ಕಬ್ಬಿಣದ ಮೊಳೆಯ ಮೇಲೆ ತಾಮ್ರದ ಸಂಗ್ರಹಣೆ ಆಗಿದೆ. ಇದು ರಾಸಾಯನಿಕ ಸ್ಥಾನ ಕ್ರಿಯೆ. ಓಕೆ, ಇನ್ನೂ ಸ್ವಲ್ಪ ಓದ್ಬಿಟ್ರೆ ಇನ್ನು ಆ ಸೊಲ್ಯೂಷನ್ ಇನ್ನೂ ಗ್ರೀನ್ ಆಗುತ್ತೆ. ಸೊ ಈಗ ಇನ್ನೊಂದು ಎಕ್ಸ್ಪೆರಿಮೆಂಟ್, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಇದು ಇದಕ್ಕೆ ಬೇಕಾಗಿರುವಂತಹ ಸೊಲ್ಯೂಷನ್ಸ್ ಏನೇನು ಮಾಡ್ಕೋಬೇಕು? ಪೊಟ್ಯಾಷಿಯಂ ಅಯೋಡೈಡ್ ಮತ್ತೆ ಬೇರಿಯಂ ಸೀಸದ ನೈಟ್ರೇಟ್. ಸೊ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್ ನಾವು ಮಾಡ್ತೀವಿ. ಯಾರು ಮಾಡ್ತೀವಿ? ಪೊಟ್ಯಾಷಿಯಂ ಅಯೋಡೈಡ್ ಸೀಸದ ನೈಟ್ರೇಟ್ ಮಾಡಿ ಏನಿದು? ಪೊಟ್ಯಾಷಿಯಂ ಸೀಸದ ನೈಟ್ರೇಟ್. ಸೊ ಇದು ಸೀಸದ ಇದಕ್ಕೆ ಆಗಿರೋದು ಪೊಟ್ಯಾಷಿಯಂ ಅಯೋಡೈಡ್. ಅವಾಗಲೇ ಕರಗಲಿಲ್ಲ, ಯಾಕಂದ್ರೆ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು, ನೀರಿಂದ ಕಡಿಮೆ ಇತ್ತು. ಇನ್ನು ಸ್ವಲ್ಪ ನೀರು ಹಾಕಿದ ತಕ್ಷಣ ಅದೇನಾಯ್ತು ಅಲ್ವಾ? ಬ್ಯೂಟಿಫುಲ್ ಕಲರ್ ಚೇಂಜಿಂಗ್ ರಿಯಾಕ್ಷನ್ ಇದು. ಸೊ ನಿಮಗೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದಕ್ಕೆ ಏನು ಇಂಡಿಕೇಶನ್? ಒಂದು ಬಣ್ಣದಲ್ಲಿ ಬದಲಾವಣೆ ಅಲ್ವಾ? ಇದೇನಿದು? ಪೊಟ್ಯಾಷಿಯಂ. ಇದೇನಿದು? ನಿಧಾನಕ್ಕೆ ಸೇರಿಸ್ಬೇಕು. ಎಸ್, ನಿಧಾನಕ್ಕೆ ಭಾರಿ ಚೆನ್ನಾಗಿ ಫಾರ್ಮೇಷನ್ ಆಗುತ್ತೆ. ನೋಡಿ ಮೇಲೆ ಇಲ್ಲಿಡ್ಬೇಕು ತುದಿಗೆ. ಸೊ ಇಲ್ಲಿ ಹಳದಿ ಬಣ್ಣದ ಪ್ರಕ್ಷೇಪ ಅಲ್ವಾ? ಹಳದಿ ಬಣ್ಣದ ಪ್ರಕ್ಷೇಪ. ಏನಿದು ಹಳದಿ ಬಣ್ಣದ ಪ್ರಕ್ಷೇಪ? ಯಾವುದು ಸಬ್ಸ್ಟೆನ್ಸ್ ಅದು? ಇದು ಕೂಡ ಲೆಡ್ ನೈಟ್ರೇಟ್, PbNO3 twice. Lead nitrate when reacts with potassium iodide. So ನಮಗೆ ಏನು ಸಿಗುತ್ತೆ? potassium nitrate plus lead iodide. ಏನು ಸಿಗುತ್ತೆ? lead iodide. ಸೊ ಈ potassium nitrate ಮತ್ತೆ lead iodide ಸಿಗುತ್ತೆ. ಈ lead iodide ಇದೆಯಲ್ಲ, ಇದೇ ಹಳದಿ ಬಣ್ಣದ ಪ್ರಕ್ಷೇಪ. ಸೊ ಇಲ್ಲೂ ಕೂಡ ಅಷ್ಟೇ ಎರಡು ಸಂಯುಕ್ತಗಳಿದಾವೆ. ಈ ಎರಡು ಸಂಯುಕ್ತಗಳಲ್ಲಿ ಅನಿಲಗಳ ವಿನಿಮಯ ಕ್ರಿಯೆ ನಡೆದಿದೆ. ಹಾಗಾಗಿ ಇದು ನಾವು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ.